ಸೊ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಅಗ್ರಿ ಯೂನಿವರ್ಸಿಟಿ ಬಂದೇವ್ರಿ. ಸ್ವಲ್ಪ ವರ್ಕ್ ಇತ್ತು ನಮ್ದು. ಸೊ ಇವತ್ತು ಹೆಂಗೂ ಬಂದ್ಬಿಟ್ಟಿದ್ದೀವಿ. ಇವತ್ತು ಕೃಷಿ ಮೇಳ ಬಗ್ಗೆ ನಿಮ್ಗೆ ಇವತ್ತು ಭಾರಿ ಜೋರಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಈಗ ಬರೋ ಸೆಪ್ಟೆಂಬರ್ 11ನೇ ತಾರೀಕಿಗೆ ಕೃಷಿ ಮೇಳ ಇದೆ. 13, 14, 15 ಮತ್ತು 16. ಓಕೆ, ಸೊ ಇವು ಸ್ಟಾಲ್ಸ್ ಬಗ್ಗೆ ತೋರಿಸ್ತೇನೆ ನಿಮ್ಗೆ. ಯಾರಿಗೆ ಸ್ಟಾಲ್ಸ್ ಬೇಕಂತಂದ್ರೆ ಇಲ್ಲಿ 10x10 ಇದ್ದು ಸ್ಟಾಲ್ ಸಿಗ್ತಾವ್ರಿ. 20,000 ಹಿಡ್ಕೊಂಡು 1 ಲಕ್ಷ ರೂಪಾಯಿ ತನಕನು 4 ದಿನಕ್ಕೆ ಬಾಡಿಗೆ ಇದೆ, ರೆಂಟ್ ಇದೆ. ಸೊ ಇಲ್ಲೆಲ್ಲ ನೀವು ಸ್ಟಾಲ್ಸ್ ಎಲ್ಲ ನೋಡ್ಬೋದು. ಸೊ ಯಾವ ತರ ಇದೆ ಅಂತ ಯಾರಿಗಾದ್ರೂ ಬೇಕಂತಂದ್ರೆ ನಿಮ್ಗೆ ಒಂದು ನಂಬರ್ಸ್ ನ ಶೇರ್ ಮಾಡ್ತೀನಿ. ಸೊ ಅಂತೇಳಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇಲ್ಲೆಲ್ಲ ಅನಿಮಲ್ಸ್ ಬರ್ತಾವ್ರಿ. ಇನ್ನೊಂದು ಸ್ವಲ್ಪ ದಿನಕ್ಕೆ ವೇಟ್ ಮಾಡ್ರಿ. ಇನ್ನೊಂದು 2-3 ಡೇಸಿಗೆ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೇನೆ ಅದ್ರ ಬಗ್ಗೆ. ಕಂಪ್ಲೀಟ್ ಆಗಿ ಇವೆಲ್ಲ ಸ್ಟಾಲ್ಸ್ ಅನಿಮಲ್ಸ್ಗೆ ಕಂಪ್ಲೀಟ್ ಏನು ಅನಿಮಲ್ ಹಸ್ಬೆಂಡ್ರಿಲಿ ಏನು ಬರುತ್ತೆ ಅಲ್ರಿ, ಬರ್ಡ್ಸ್ ಆಯ್ತು, ಫಿಶ್ ಆಯ್ತು, ಆಕಳ, ಎತ್ತು, ಹೋರಿ, ಆಡು, ಕುರಿ, ಎಲ್ಲಾ ತರ ಪ್ರಾಣಿಗಳು ಬಗ್ಗೆ ಇಲ್ಲಿ ಕೂಡದು ಡೆಮಾನ್ಸ್ಟ್ರೇಷನ್ ಇರುತ್ತೆ. ಓಕೆ, ಎಕ್ಸಿಬಿಷನ್ ಇರುತ್ತೆ. ಸೊ ನೀವು ಇಲ್ಲಿ ಬಂದು ನೋಡ್ಬೋದ್ರಿ ಅವ್ನು. ಓಕೆ, ಸೊ ಇದ್ರ ಬಗ್ಗೆ ಈತ ಸ್ಟಾಲ್ಸ್ ಅದು ಇನ್ನೂ ಅವೈಲಬಿಲಿಟಿ ಇರೋದು ಡೌಟ್ ಇರ್ಬೋದ್ರಿ. ಎಲ್ಲ ಆಲ್ಮೋಸ್ಟ್ ಬುಕಿಂಗ್ ಆಗಿರ್ಬೇಕು. ಬಟ್ ಸ್ಟಿಲ್ ನಿಮ್ಗೆ ಯಾರಿಗಾರ ಬೇಕಂತಂದ್ರೆ ನಾನು ನಿಮ್ಗೆ ಅವು ಡೀಟೇಲ್ಸ್ ನ ಶೇರ್ ಮಾಡ್ತೀನಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಬುಕ್ ಮಾಡ್ಕೋಬಹುದು. ಸೊ ಈ ಲೈನ್ ಇದೆ ಅಲ್ರಿ, ಈ ಲೈನ್ ಅಲ್ಲಿ ಎಲ್ಲಾ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಏನ್ ಇದಾವಲ್ರಿ, ಸೊ ಎಕ್ವಿಪ್ಮೆಂಟ್ಸ್, ಪ್ರಾಡಕ್ಟ್ಸ್ ಆ ಟೈಪ್ ಬರ್ತಾವ್ರಿ. ಇಲ್ಲಿಂದ ಸ್ಟಾರ್ಟ್ ಇರೋದು. ಸೊ ಇವು 10x10 ರೂಮಿಗೆ ನಿಮ್ಗೆ ಐ ಥಿಂಕ್ 20,000 ಇರ್ಬೇಕ್ರಿ. ಓಕೆ, ಸೊ ಅದ್ರದ್ದು ಒಂದು ಬ್ರೋಚರ್ ಇದೆ, ಅದನ್ನ ಶೇರ್ ಮಾಡ್ತೀನಿ ನಿಮ್ಗೆ. ಅದ್ರೆಲ್ಲ ಕಂಪ್ಲೀಟ್ ಡೀಟೇಲ್ ಮಾಹಿತಿ ಸಿಗುತ್ತೆ ನಿಮ್ಗೆ. ಸೊ ನೋಡೋಣ್ರಿ ಮತ್ತೆ ಯಾವ ತರ ಏನು ಪ್ರಿಪ್ರೇಷನ್ ಮಾಡಿದ್ದಾರೆ ಅಂತ. ಈಗ ಐ ಥಿಂಕ್ ಇನ್ನೊಂದು 2-3 ಡೇಸ್ ಇದೆ. ಆ ಡೇಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಆಲ್ಮೋಸ್ಟ್ ಇಲ್ಲಿ ರೋಡ್ ಬಂದ್ ಮಾಡ್ಯಾರಿ. ಒಂದು ಕಾರ್ ತೊಗೊಂಡು ಹೋಗ್ಲಿಕ್ಕೆ ಅವೆಲ್ಲ ಇಲ್ಲಿ ಅಗ್ರಿ ಯೂನಿವರ್ಸಿಟಿ ಒಳಗೆ ಸಿಕ್ಕಾಪಟ್ಟೆ ಬಿಸಿಲು ಐತಿ. ಸೊ ನಡ್ಕೊತ ಹೋಗ್ಬೇಕಂತಂದ್ರೆ ಭಾಳ ದೊಡ್ಡದೈತೆ ಕ್ಯಾಂಪಸ್. ನೋಡೋಣ್ರಿ ಏನೇನ್ ನಾವು ನೋಡ್ಬೋದಂತ. ಸೊ ಅಡ್ಡಿಲ್ಲ. ಸೊ ಈ ತರಾನು ಬೇರೆ ಒಂದು ಥೀಮ್ ಇದೆ. ಸಾಯಿಲ್ ಬಗ್ಗೆ ಒಂದು ಥೀಮ್ ಮಾಡಿದ್ದಾರೆ. ಮತ್ತೆ ಎಲ್ಲಾ ತರದ ಆರ್ಗ್ಯಾನಿಕ್ ಫುಡ್ ಬಗ್ಗೆ ಇದೆ. ಓಕೆ, ಸೊ ನೋಡೋಣ ಯಾವ ತರ ಏನ್ ಮಾಡ್ತಾ ಇದಾರೆ ಅಂತ ನೋಡ್ಬೋದು. ಅಗ್ರಿ ಯೂನಿವರ್ಸಿಟಿ ಈ ಲೈನ್ ಏನಿದೆ ಅಲ್ರಿ, ಭಾರಿ ಮಸ್ತ್ ತಂಪಿದೆ. ಈ ತರ ನಮ್ದು ಧಾರವಾಡದಲ್ಲಿ ಮತ್ತೆ ಸಿಗಂಗಿಲ್ಲ. ಇದೊಂದೇ ಇದರಲ್ಲಿ ಎಷ್ಟು ಗಿಡಗಳು, ಎಷ್ಟು ಹಳೆ ಗಿಡಗಳು ಇದಾವೆ. ಸೊ ನೋಡ್ಬೋದು ನೀವು ಯಾವ ತರ ಎಷ್ಟು ಹೊರಗಡೆ ಬಿಸಿಲಿದೆ. ಇಲ್ಲಿ ನೋಡಿದ್ರೆ ಫುಲ್ ತಂಪು ಕೂಲ್ ಇದೆ. ಓಕೆ, ಐತ್ರಿ ಮತ್ ಸ್ಟಾರ್ಟ್ ಆದ ನೋಡ್ರಿ. ಇಲ್ಲಿ ಸ್ವಲ್ಪ ದೊಡ್ಡ ಬಿಸ್ನೆಸ್ ಗಳ ಬಗ್ಗೆ ಇಲ್ಲಿ ಇರ್ತಾವ್ರಿ. ಎಕ್ಸಾಂಪಲ್ ಈಗ ನಡ್ಕಟ್ಟಿನ ಕೂರಿಗೆ ಆಯ್ತು. ಓಕೆ, ಎಕ್ವಿಪ್ಮೆಂಟ್ಸ್, ಮಷಿನ್ಸ್ ಎಲ್ಲ ಏನೇನ್ ಬರ್ತಾವಲ್ರಿ ಅವೆಲ್ಲ ಇಲ್ಲಿ ಬರ್ತಾವ್ರಿ. ಮತ್ತು ಬೋರ್ವೆಲ್ ಪಾಯಿಂಟ್ಸ್ ಮಾಡೋರ್ದು, ಬೋರ್ ಮೋಟರ್ಸ್ ಎಲ್ಲ A to Z ಎಲ್ಲ ಇಲ್ಲಿ ಇರ್ತಾವ್ರಿ ಅವು. ಓಕೆ, ಇಲ್ಲಿ ಒಳಗಡೆ ಇರೋರಿಗೆ 50,000 ರೆಂಟ್ ಇದೆ. 50 to 80,000 ಇದೆ. ವಿತ್ ಶೆಡ್ ಬೇಕನ್ನೋರು. ಓಕೆ, ಸೊ ಅದನ್ನ ನೋಡ್ರಿ. ಒಳಗಡೆ 10x10 ಇದೆಲ್ಲ ಎಕ್ವಿಪ್ಮೆಂಟ್ಸ್ ಪ್ರಕಾರ ಸಿಗ್ತಾವ. 1 ಬೇಕಂದ್ರೆ 1 ತಗೋಬಹುದು, 2 ಬೇಕಂದ್ರೆ 2 ತಗೋಬಹುದು. ನೋಡ್ರಿ ಯಾವ ತರ ರೆಡಿ ಮಾಡಿದ್ದಾರೆ ಶೆಡ್. ಓಕೆ, ನೋಡ್ರಿ ಇಲ್ಲಿ ಎಲ್ಲ ವರ್ಕಿಂಗ್ ನಡೀತಾ ಇದೆ. ಯಾರೊಬ್ಬ ಪಂಜಾಬ್ದವ್ರು ಕುಂತಿದ್ದಾರೆ. ಎಲ್ಲಾ ತರದಿಂದ ಆಲ್ ಓವರ್ ಇಂಡಿಯಾದವ್ರು ಬರ್ತಾರೆ. ಕರ್ನಾಟಕದವ್ರು ಮ್ಯಾಕ್ಸಿಮಮ್ ಜನ, ಎಲ್ಲಾ ಜನ ಬಂದು ನಿಯರ್ಲಿ ಲಕ್ಷ ಜನ ಬರ್ತಿದ್ರಿ 4 ದಿನಕ್ಕಂತಂದ್ರೆ. ನಿಮ್ಗೆ ಇಲ್ಲಿ ಸಿಗ್ನಲ್ ಸಿಗಂಗಿಲ್ಲ ಆ ಟೈಮ್ ಬಂದಾಗ. ನೋಡ್ಬೋದು ನೀವು ಇಲ್ಲಿ ಕಂಪ್ಲೀಟ್ ಶೆಡ್ ಎಷ್ಟು ಸ್ಟಾಲ್ಸ್ ಮಾಡಿದ್ದಾರೆ. ಸೊ ಯಾರಿಗಾದ್ರೂ ಬೇಕಂದ್ರೆ ಇಮಿಡಿಯೇಟ್ ಆಗಿ ಇನ್ನೂ ಅವೈಲಬಿಲಿಟಿ ಇರುತ್ತೆ. ಅವ್ರ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊರಿ. ಏನಾರ ಶೆಡ್ಸ್ ಇಲ್ಲಿ ನೋಡ್ರಿ, ಇಲ್ಲಿ ಇದಾವೆ 10x10 ಈ ಟೈಪ್ ಶೆಡ್ಗಳು ಸಿಗ್ತಾವ್ರಿ ನಿಮ್ಗೆ. ಸ್ಟಾಲ್ಸ್ ನ ನೀವು ನಿಮ್ದು ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು. ಓಕೆ, ಸೊ ಇದು ಸ್ವಲ್ಪ ಓಪನ್ ರೀ. ಇಲ್ಲೆಲ್ಲ ಅಗ್ರಿಕಲ್ಚರ್, ಲಾಸ್ಟ್ ಟೈಮ್ ಅಗ್ರಿಕಲ್ಚರ್ ಇದು ಇಂಪ್ಲಿಮೆಂಟ್ಸ್ ಎಲ್ಲ ಇಲ್ಲಿ ಬಂದಿದ್ದು. ನಡ್ಕಟ್ಟಿನ ಆಯ್ತು, ಗುಲಾಬಿ ಕೂರಿಗೆ ಆಯ್ತು, ಮತ್ತೆ ಏನೇನು ಹೊಸದಾಗಿ ಇನೋವೇಷನ್ಸ್ ಮಾಡಿದ್ದಾರೆ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ, ಅವರೆಲ್ಲರೂ ಇಂಥಲ್ಲೆಲ್ಲ ತಗೊಂಡಿರ್ತಾರೆ. ಓಕೆ, ಸೊ ನಿಮ್ಗೆ ಯಾರಿಗ ಬೇಕಂದ್ರೆ ಕಂಪ್ಲೀಟ್ ಫುಲ್ ರಶ್ ಇರುತ್ತೆ. ಒಳ್ಳೆ ಲೊಕೇಶನ್ ವಿತ್ ಶೆಡ್ ಬೇಕಂತಂದ್ರೆ ರೇಟ್ ಕಾಸ್ಟ್ಲಿ. ಬರೀ ನಿಮ್ಗೆ ಓಪನ್ ಸ್ಪೇಸ್ ಬೇಕಂದ್ರೆ ರೇಟ್ ಕಮ್ಮಿ ಆಗುತ್ತೆ. ಆದ್ರೆ ಮಳೆಯದು ಐ ಥಿಂಕ್ ಈ ಸತಿಗೆ ಮಳೆ ಏನು ಬರಂಗಿಲ್ಲ. ಓಕೆ, ವಿತ್ ಶೆಡ್ ಆದ್ರೂ ಅಷ್ಟೇ, ವಿತೌಟ್ ಶೆಡ್ ಆದ್ರೂ ಅಷ್ಟೇ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನಿಮ್ಮ ಬಜೆಟ್ ಪ್ರಕಾರ ನೀವು ಮಾಡಬಹುದು. ಇಲ್ಲಿ ಇನ್ನೊಂದು ಇದೆ ನೋಡ್ರಿ, ಸೀಡ್ಸ್ ಸೇಲ್ ಸ್ಟಾಲ್ಸ್. ಯಾವುದೇ ತರ ಸೀಡ್ಸ್ ಬೇಕಂತಂದ್ರೆ ನಿಮ್ಗೆ ಇಲ್ಲಿ ಸಿಗುತ್ತೆ, ಯಾವುದೇ ಬೀಜ. ಓಕೆ, ಆ ತರ ಎಷ್ಟೋ ಜನ ಕಂಪನಿಗಳು ಅವನ್ನ ಶುರು ಮಾಡಿದ್ದಾರೆ ಈಗ. ಸೊ ಆ ಕಂಪನಿಗಳದವ್ರಿಗೆ ಏನೋ ಸ್ಟಾಲ್ಸ್ ಬೇಕಂದ್ರೆ ಇಲ್ಲಿ ಮುಂದ್ಗಡೆ ಯಾರೋ ಮಾರ್ಕ್ ಹಾಕಿದ್ದಾರೆ. ನೋಡೋಣ, ಕ್ಯಾಂಪಸ್ ಮಾತ್ರ ಬಹಳ ದೊಡ್ಡದೈತಿ. ಓಕೆ,
ಸೊ ಪೂರ್ತಿ ಮಾಹಿತಿ ನಿಮ್ಗೆ ನಾಳೆನೂ ನೋಡೋಣ್ರಿ ಎಷ್ಟು ಜನ ಬಂದು, ಯಾಕಂದ್ರೆ ಹೆಂಗಿದೆ ಒಬ್ಬರು ಅಗ್ರಿಕಲ್ಚರ್ ಅಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ನಾವು ಒಂದು ಹೆಲ್ಪ್ ಮಾಡೋದ್ರಿ. ಓಕೆ, ಅವ್ರಿಗೆ ಒಂದು ಅವ್ರ ಪ್ರಮೋಷನ್ ಆಯ್ತು. ಓಕೆ, ಜನರಿಗೆ ಅವ್ರ ಪ್ರೊಡಕ್ಟ್ಸ್ ಬಗ್ಗೆ, ಸರ್ವಿಸಸ್ ಬಗ್ಗೆ, ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ ಬಗ್ಗೆ ತಿಳಿಸ್ಕೊಡೋಣ. ಐ ಥಿಂಕ್ ನಾಳೆ 12ನೇ ತಾರೀಕಿಗೆ ಅಂದ್ರೆ ಇಲ್ಲಿ ಸೆಟಪ್ ಮಾಡ್ತಾರೆ. ನಾಳೊಂದ್ ದಿನ ಬಿಟ್ಟು 11th ಬಿಟ್ಟು 12th ಸ್ಟಾರ್ಟ್ ಆಗುತ್ತೆ ರೀ. ಸೊ ನಾವು 12th ಇಂತ ಆಲ್ಮೋಸ್ಟ್ 4 ದಿನದ ಏನ್ ಕವರೇಜ್ ಇದೆಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಕೊಡ್ತೀನಿ. ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ನಿಮ್ಗೆ ರೀಚ್ ಮಾಡೋಣ. ಕಂಪ್ಲೀಟ್ ಆಗಿ ನಮ್ ಕೃಷಿ ಮೇಳ ಆಯ್ತು, ನಮ್ ಯೂಟ್ಯೂಬ್ ಚಾನಲ್ ಆಯ್ತು, ಒಬ್ಬ ರೈತರಿಗೆ ಆಯ್ತು, ಕಂಪ್ಲೀಟ್ ಆಗಿ ಹೆಲ್ಪ್ ಮಾಡಿ ಎಲ್ಲರೂ ಸಕ್ಸಸ್ಫುಲ್ ಆಗ್ಬೇಕು. ಆ ತರ ಒಂದ್ ಕೆಲಸ ಮಾಡೋಣ್ರಿ, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು. ಓಕೆ, ಸೊ ಕ್ಯಾಂಪಸ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಿದೆ. ಸೊ ಅದ್ರಲ್ಲೇನಿಲ್ಲ, ಇದ್ರದ್ದು ಒಂದು ಟೂರ್ ಮಾಡೋಣ್ರಿ ಒಂದಿನ. ಸೊ ಇದರಲ್ಲಿ ಏನೇನಿದೆ ಅಗ್ರಿ ಯೂನಿವರ್ಸಿಟಿಯಲ್ಲಿ, ಓಕೆ, ಸೀಡ್ ಯೂನಿಟ್ಸ್ ಇರುವಲ್ಲ. ಸೊ ಕಂಪ್ಲೀಟ್ ಆಗಿ ಇಲ್ಲಿ ಸೀಡ್ಸ್ ಏನೇ ಬೇಕಂತಂದ್ರೆ ಇಲ್ಲಿ ಸಿಗುತ್ತೆ. ಅಲ್ಲಿ ಆಕ್ಚುಲಿ ಹಿಂದಿದೆ, ಅದು ಕಾಣ್ತಾ ಇದೇನ್ರಿ, ಅಲ್ಲಿ ಹಿಂದಿದೆ ನೋಡ್ರಿ. ಅಲ್ಲಿ ಝೂಮ್ ಮಾಡಿದ್ರೆ ಗೊತ್ತಾಗ್ತದೆ. ಇಲ್ಲಿ ಸೀಡ್ ಸಿಗ್ತಾವ್ರಲ್ಲಿ ಹಿಂದ್ಗಡೆ ಏನಿದೆಲ್ಲ, ಅಲ್ಲಿ ಹಿಂದೆ ಏನೋ ಸ್ಟಾಲ್ ಇದೆ ಅಲ್ರಿ, ಆ ಸ್ಟಾಲ್ ಕಡೆ ಸಿಗ್ತೈತಿ ಸುಮಾರು. ಓಕೆ, ಅಲ್ಲಿ ಹಿಂದೇನು ಶೆಡ್ ಇದೆಯಲ್ರಿ, ಅದ ಶೆಡ್ ರೀ ಈಗ ಮಾಡಿ. ಓಕೆ, ಸೊ ಈಗ ಸದ್ಯಕ್ಕಂತೂ ಇಷ್ಟು ಅಪ್ಡೇಟ್ ಇದೆ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿದು. ಓಕೆ, ಕೃಷಿ ಮೇಳ 2025 13, 14, 15 ಮತ್ತೆ 16. ಓಕೆ, ಸೊ ಎಲ್ಲರೂ ಬರ್ರಿ. ನಮ್ಮ ಫ್ರೆಂಡ್ಸ್ ಭಾಳ ಜನ ಬೆಂಗಳೂರಲ್ಲಿ ಕೆಲಸ ಮಾಡತ್ತೀರಿ, ಬೇರೆ ಬೇರೆ ಕಡೆ ಇದ್ದೀರಿ. ಈ ಸತಿಗೆ ಬಂದ್ರಿಪ್ಪ ಅಂತಂದ್ರೆ ಬರ್ರಿ ನನ್ನ ಜೊತೆ. ಇವತ್ತು ಈ ಸದ್ಯಕ್ಕೆಲ್ಲ ಅಗ್ರಿ ಯೂನಿವರ್ಸಿಟಿಗೆ ಒಂದ್ಸತ ವಿಸಿಟ್ ಮಾಡ್ರಿ ಭಾಳ ಮಂದಿಗೆ. ಮತ್ತೆ ನಮ್ಮ ರೈತಾಪಿ ಜನ ಏನಿದ್ದಾರೆ ಎಲ್ಲರಿಗೂ ನಾನು ಎಷ್ಟು ಜನ ನಮ್ಮ ಕಡೆ ಟ್ರೈನಿಂಗ್ ಬಂದು ಹೋಗಿದ್ದಾರೆ. ಓಕೆ, ಎಷ್ಟೋ ಜನಕ್ಕೆ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದೀವಿ. ಸೊ ಎಲ್ಲರೂ ಈ ಸದ್ಯಕ್ಕೂ ಅಗ್ರಿ ಯೂನಿವರ್ಸಿಟಿಗೆ ಬಂದು ಎಲ್ಲ ಏನೇನು ಹೊಸದು ಏನೇನು ಶುರು ಆಗಿದೆ, ಓಕೆ, ಸೊ ಅವನ್ನೆಲ್ಲ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಮತ್ತು ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋದ್ರಿ. ಅದರಲ್ಲಿ ನ್ಯಾನೋ ಯೂರಿಯಾ, ನ್ಯಾನೋ DAP ಈ ತರದ್ದು ವಿಷಯಗಳ ಬಗ್ಗೆನೂ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾರೆ. ಇಲ್ಲಿ ಎಲ್ಲ ಸೈಂಟಿಸ್ಟು ಅವ್ರವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾರೆ. ಯಾರಿಗೆ ಏನೋ ಒಂದು ಇನ್ಫಾರ್ಮೇಶನ್ ಬೇಕಂತಂದ್ರೆ ಇಲ್ಲಿ ಸಿಗುತ್ತೆ. ಓಕೆ, ಈ ಸದ್ಯಕ್ಕೆ ಏನೈತಲ್ರಿ, ರೈತರು ಎಲ್ಲ ಇನ್ಫಾರ್ಮೇಶನ್ ಅನ್ನ ಎಷ್ಟಾಗುತ್ತೆ ಅಷ್ಟು ಕಲೆಕ್ಟ್ ಮಾಡ್ಕೊರಿ. ಎಲ್ಲ ನಿಮ್ಗೆ ಗೊತ್ತಾಗಂಗಿಲ್ಲ. ಇಲ್ಲಿ ಬಂದು ಹೆಂಗಾಗಿದೆ, ಬಂದು ಒಂದ್ ಕಡೆಯಿಂದ ಎಂಟ್ರಿ ಆಗೋದು, ಒಂದ್ ಕಡೆಯಿಂದ ಎಕ್ಸಿಟ್ ಆಗೋದು, ಆ ತರ ಮಾಡ್ಬೇಡ್ರಿ. ಇಲ್ಲಿ ಬಂದು ತಿಳ್ಕೊರಿ. ಸ್ವಲ್ಪ ಜನ ಎಂಜಾಯ್ ಮಾಡಕ್ ಬಂದಿರ್ತೀರಿ, ಸ್ವಲ್ಪ ಜನ ಹೆಂಗು ನಿಮ್ಗೆ ಇಲ್ಲಿ ರೈತರಿಗೆ ನಾ ಏನ್ ಹೇಳೋದೇನಂದ್ರೆ, ಇಲ್ಲಿ ಬಂದಾಗ ತಿಳ್ಕೊರಿ ಎಲ್ಲ ಏನೇನು ಪ್ರಾಡಕ್ಟ್ಸ್ ಇದಾವೆ, ಸರ್ವಿಸಸ್ ಇದೆ, ಅವಕ್ಕೆ ಎಷ್ಟು ರೇಟ್ ಇದೆ, ಅವಕ್ಕಲ್ಲಿ ಏನು ಉಪಯೋಗ ಆಗುತ್ತೆ, ನಿಮ್ಗೆ ಏನ್ ಕಾಸ್ಟ್ ಬೆನಿಫಿಟ್ ಆಗ್ತೈತಿ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ಸಿಗ್ಬೇಕು. ಓಕೆ, ಸೊ ಇವತ್ತಿಗೆ ನಾನು ಇದನ್ನ ಒಂದು ಅಪ್ಡೇಟ್ ಕೊಟ್ಟಿನಿ ನಿಮ್ಗೆ. ಮತ್ತೆ ನಾಳೆನು ಆದ್ರೆ ಇನ್ ಕೇಸ್ ಈ ಸೆಟ್ ಬಂದಿವಿ ಅಂತಂದ್ರೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಸೊ ಆದ್ರೆ ಕಂಪ್ಲೀಟ್ ಕೃಷಿ ಮೇಳದ ಬಗ್ಗೆ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ನನ್ನ ಚಾನಲ್ ಸಿಗುತ್ತೆ ನಿಮ್ಗೆ. ಎಲ್ಲಾ ವಿಷಯಗಳ ಬಗ್ಗೆ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಆಗಿಲ್ಲ ಅಂತಂದ್ರೂ ನನ್ನ ಚಾನಲ್ ಅಲ್ಲಿ ನೀವು ನೋಡ್ಬೋದು. ಓಕೆ, ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.